नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधर गुरु महाचरिता भगवान् श्रीधर गुरु महाचरिता। श्री गुरु कृपेयाधार निरूपित श्रीधर गुरु महाचरिता भगवान् श्रीधर गुरु महाचरिता। चरितेय केळलु भावप्रधान चरिते आनन्दद गुरुस्थान चरित विज्ञान भक्तिय उद्यान चरित श्रवण गुरु कृपेगे साधना श्रीधर गुरु महाचरिता भगवान् श्रीधर गुरु महाचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ ಏಕದಂತಂ ಮಹಾಕಾಯಂ ವಾಣಿಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಪಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ ಓಂ ನಮೋ ಭಗವತೆ ಶ್ರೀಧರಾಯ ಹರಿ ಓಂ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಶ್ರೀ ಗುರುಗಳ ಚರಣಗಳಿಗೆ ವಂದಿಸಿ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ನಮಸ್ಕಾರ ಮಾಡಿ ನಾವು ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡುತ್ತೇವೆ. ಚರಿತ್ರೆಯನ್ನು ಕೇಳ್ತಾ ಇರುವಂಥ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಗುರುದೇವದತ್ತ. ಕಾಷಾಯ ಭಸ್ಮ ಪರಿಭೂಷಿತ ಪುಣ್ಯಕಾಯ ಸಂತುಷ್ಟಸ್ತತ್ವಮಸಿ ಗರ್ಭಿತಗೂಢಭಾವಃ ಸುಜ್ಞಾನವಾರಿನಿಧಿ ಪೂರ್ಣ ನಿರಾವಲಂಬ ಶ್ರೀ ಶ್ರೀಧರೋ ಭವತು ಮೇ ಭವಸಿಂಧುಪೂತಃ. ಕಾಷಾಯ ವಸ್ತ್ರ ವಿಭೂಷಿತವಾದ ಪುಣ್ಯ ಶರೀರದಿಂದಲೂ ಶ್ರೀ ಸಮರ್ಥ ರಾಮದಾಸರು ಉಪದೇಶಿಸಿದ ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥಗರ್ಭಿತ ಭಾವದಿಂದಲೂ ಸುಜ್ಞಾನ ಜಲದ ಪೂರ್ಣ ನಿಧಿಸ್ವರೂಪರಾಗಿಯೂ ಯಾರನ್ನೂ ಅವಲಂಬಿಸದ ಸರ್ವತಂತ್ರ ಸ್ವತಂತ್ರವಾದ ಆತ್ಮಾನಂದದಿಂದಲೂ ಶೋಭಿಸ್ತಾ ಇರುವಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ನನ್ನನ್ನು ಈ ಭವಸಮುದ್ರದಿಂದ ದಾಟಿಸಲಿ ಹೇಳುವ ಪ್ರಾರ್ಥನೆಯೊಂದಿಗೆ ನಾವು ಮುಂದಿನ ಭಾಗವನ್ನು ನೋಡ್ತೇವೆ. ದಯೆ, ಕ್ಷಮೆ, ಶಾಂತಿ, ಸಹನೆ, ಭಕ್ತವಾತ್ಸಲ್ಯ, ಭಕ್ತಾನುಗ್ರಹ, ಮೃದುವಚನ, ಪ್ರಬೋಧ ಶಕ್ತಿ, ಜ್ಞಾನ, ವೈರಾಗ್ಯ, ತಪಸ್ಸು, ಆತ್ಮನಿಷ್ಠೆ, ಔದಾರ್ಯ, ನಿರ್ಮಮತೆ, ನಿರ್ವಿಕಲ್ಪತೆ, ನಿತ್ಯತೆ, ಸತ್ಯತೆ, ಶಾಂತತೆ, ನಿರ್ವಿಕಲ್ಪತೆ ಹೀಗೆ ಎಲ್ಲ ಸದ್ಗುಣಗಳಿಂದ ಮೂರ್ತಿಮಂತರಾದ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸರಿ ಎನಿಸಿದಂಥ ಸದ್ಗುರುಗಳು ಈ ಜಗತ್ತಿನಲ್ಲಿಲ್ಲ. ಅಂಥ ದತ್ತಸ್ವರೂಪರಾದ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ನಾವೆಲ್ಲರೂ ಪುನಃ ಪುನಃ ವಂದನೆಯನ್ನು ಸಲ್ಲಿಸಬೇಕು. ಮಂಗಲದಂ ಕರುಣಾರ್ಧಹೃದಂ ಕಮನೀಯತನುಂ ಸ್ಮಿತ ಚಾರುಮುಖಂ ಭವಬಂಧ ವಿಮೋಚನ ದಕ್ಷವರಂ ಗುರುದತ್ತ ಪದಂ ಪ್ರಣಾಮಿ ಮುದ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಅಂದರೆ ತಾಪತ್ರಯಾಗ್ನಿ ತಪ್ತಾನಾಂ ಅಶಾಂತ ಜೀವಿನಾಂ ಮುನೆ ಗುರುರೇವ ಪರಾಗಂಗಾ ತಸ್ಮೈ ಶ್ರೀ ಗುರವೇ ನಮಃ. ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕಗಳೆಂಬ ತಾಪತ್ರಯ ರೂಪವಾದ ಅಗ್ನಿಯಿಂದ ಬೆಂದ ಶರಣಾಗತರ ತಾಪತ್ರಯಗಳನ್ನು ದೂರ ಮಾಡಿ ಮನಃಶಾಂತಿಯನ್ನು ಅನುಗ್ರಹಿಸುವಂಥ ಗಂಗಾ ನದಿಯಂತೆ ಸದ್ಗುರುವು ವರ್ಣಿಸ್ತಾರೆ. ಭಕ್ತರ ಹಾಗೂ ಶಿಷ್ಯರ ಮನಸ್ಸಿಗೆ ಜ್ಞಾನೋಪದೇಶ ಮಾಡಿ ಈ ದುಸ್ತರವಾದ ಮಾಯೆಯನ್ನು ಗೆಲ್ಲುವ ಮಹಾ ಉಪಾಯವನ್ನು ತಿಳಿಸಿ ಉಪಕರಿಸುವಂಥ ಸದ್ಗುರುಗಳು ಸಿಗುವುದು ಬಹಳ ದುರ್ಲಭ. ಅಂತಹ ಸದ್ಗುರುಗಳು ಸಿಕ್ಕಿದಾಗ ದೃಢಭಾವದಿಂದ ಬಿಡದೆ ಪಾದ ಹಿಡಿದು ಪ್ರಾರ್ಥಿಸಬೇಕಂತೆ. ಅಂದಾಗ ಮಾತ್ರ ನಮ್ಮ ಉದ್ಧಾರ ಹೇಳುವ ಮಾತು ತ್ರಿಕಾಲ ಸತ್ಯ.
ಸರ್ವ ಸದ್ಗುಣತೆಯಿಂದ ಒಳಹೊರಗೆ ಜ್ಞಾನದ ಬೆಳಕನ್ನು ಹೊತ್ತು ಭಕ್ತರ ಉದ್ಧಾರಕ್ಕಾಗಿ ಸಂಚಾರ ಮಾಡುತ್ತಾ ಇರುವಂಥ ಸರ್ವಸಂಗ ಪರಿತ್ಯಾಗಿಗಳಾದ ಶ್ರೀ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಕೊಳಗಿ ಬೀಸಿನ ಸಹಜಾನಂದ ಅವಧೂತರು ಬಂದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಶ್ರೀ ಶ್ರೀಧರೋ ಜಯ ಜಯತ್ವಂ ತ್ರಿಮೂರ್ತಿ ಸ್ವರೂಪ ದೃಕ್ ವರ್ಣಿತುಂ ಮಹಿಮಾನಂತೆ ತ್ವಪಾರಂ ಶಕ್ನುಯಾ ಕಥಂ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಜಯ ಜಯಕಾರ. ತಾವು ತ್ರಿಮೂರ್ತಿ ಸ್ವರೂಪರು. ಸದ್ಗುರುವೇ, ತಮ್ಮ ಅಪಾರವಾದ ಮಹಿಮೆಗಳನ್ನು ಸಾಮಾನ್ಯನಾದ ನನ್ನಿಂದ ವರ್ಣಿಸಲಿಕ್ಕೆ ಆಗುವುದಿಲ್ಲ. ತಾವು ಶ್ರೀ ದತ್ತನ ಅವತಾರಿಗಳು. ಭಕ್ತರ ಮನೋಭೀಷ್ಟವನ್ನೆಲ್ಲ ತಾವು ಪೂರ್ಣ ಮಾಡುವಂತಹ ಕಾಮಧೇನು ಇದ್ದಾಗೆ ಭಕ್ತರ ಉದ್ಧಾರಕ್ಕಾಗಿ ಅವತರಿಸಿ ಭಕ್ತವತ್ಸಲ ಎಂಬ ಬಿರುದನ್ನು ಹೊತ್ತವರು. ನಿಮ್ಮ ಮಹಿಮೆ ಸರ್ವತ್ರ ವ್ಯಾಪಿಸಿಕೊಂಡಿದೆ. ಆದ್ದರಿಂದ ನನ್ನ ಒಂದು ಪ್ರಾರ್ಥನೆಯನ್ನು ತಾವು ಆಲಿಸಬೇಕು ಹೇಳಿ ಪ್ರಾರ್ಥಿಸ್ತಾರಂತೆ. ಹೇ ಸದ್ಗುರು, ಕೊಳಗಿ ಬೀಸು ಎಂಬ ಸ್ಥಾನ ತಮ್ಮ ಸನ್ನಿಧಾನವೇ ಸರಿ. ಅದನ್ನು ತಮ್ಮ ಪಾದಧೂಳಿನಿಂದ ಪವಿತ್ರಗೊಳಿಸಬೇಕು. ಅಲ್ಲಿಯೇ ತಾವು ವಾಸ ಮಾಡಿ ಅನುಷ್ಠಾನವನ್ನು ಮಾಡಬೇಕು. ಇತ್ಯುಕ್ತ ಸಹಜಾನಂದ ಭಕ್ತ್ಯಾ ನಮತಿ ಶ್ರೀಪದೇ. ಹೀಗೆ ಪ್ರಾರ್ಥಿಸಿ ಸಹಜಾನಂದ ಅವಧೂತರು ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಯಿಂದ ವಂದಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಕೊಳಗಿ ಬೀಸಿಗೆ ಬರಲಿಕ್ಕೆ ಸಮ್ಮತಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳನ್ನು ತಮ್ಮ ಕೊಳಗಿ ಬೀಸಿನ ಮಠಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಎಂದು ನಿರ್ಧರಿಸಿರ್ತಾರೆ. ಅದರಂತೆ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಶಿಲಾನ್ಯಾಸ ಆಗಬೇಕು ಪ್ರಾರ್ಥಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಶಿಲಾನ್ಯಾಸ ಮಾಡಿ ಪುನಃ ಉತ್ಸವದ ನಿಮಿತ್ತ ಶಿಗೆಹಳ್ಳಿಗೆ ಬರ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಶ್ರೀ ಶಿಗೆಹಳ್ಳಿ ಮಠದ ಮುಖ್ಯಸ್ಥರಿಗೆ ಎಲ್ಲ ಅನುಕೂಲವನ್ನು ಕಲ್ಪಿಸಿಕೊಟ್ಟು ಉತ್ಸವವನ್ನು ಪೂರ್ಣ ಮಾಡುವ ಹಾಗೆ ಹೇಳಿ ಒಂದು ದಿನ ಭುವನಗಿರಿ ಎಂಬ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿರುವ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಯಾ ಮಾತಾ ಗುರು ಮಾನಸಾಬ್ಜಿ ನಿಲಯ ವಾತ್ಸಲ್ಯ ರತ್ನಾಕರ ಸದ್ಭಕ್ತ್ಯಾ ತು ಸುಪೂಜಿತಾಂ ಸುಚರಿತಾಂ ಸುಜ್ಞಾನ ಸಿದ್ಧಿಪ್ರದ ಬ್ರಹ್ಮಾನಂದ ಪ್ರದಾಯಿನಿ ಜನನುತ ಸ್ವಾನಂದ ಸಂಪೂರಿತ ವಂದೇ ತಾಂ ಭುವನೇಶ್ವರೀಂ ಭಗವತೀಂ ತ್ರೈಲೋಕ್ಯ ಮಾತಾ ಸದಾ ತ್ರೈಲೋಕ್ಯ ಮಾತಾ ಸದಾ. ಹೀಗೆ ಶ್ರೀದೇವಿಯನ್ನು ಸ್ತುತಿಸಿ ಅಲ್ಲಿರುವ ದುಶ್ಶಕ್ತಿಗಳನ್ನೆಲ್ಲ ಪರಿಹರಿಸ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಶಿಗೆಹಳ್ಳಿ ಮಠಕ್ಕಿರುವ ಸಾಲಗಳನ್ನೆಲ್ಲ ತೀರಿಸಿ ಅಲ್ಲಿ ಯಾವುದೇ ಕೊರತೆಯಾಗದ ಹಾಗೆ ಎಲ್ಲವನ್ನು ಸರಿಪಡಿಸಿ ಅಲ್ಲಿಂದ ಶಿರಸಿ ಪ್ರಾಂತದ ಒಂದು ಹಳ್ಳಿಯಲ್ಲಿರುವ ಭಕ್ತನ ಮನೆಗೆ ಪಾದಪೂಜೆ ಹಾಗೂ ಭಿಕ್ಷೆಗಾಗಿ ಬಂದಿರುತ್ತಾರೆ. ಅಲ್ಲಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಪಾದುಕೆಗಳನ್ನು ಪಡ್ಕೊಂಡಂಥ ಭಾಗ್ಯವಂತನಾದ ಭಕ್ತ ಮಹಾಬಲೇಶ್ವರನು ಹೋಗಿದ್ದ. ಶ್ರೀ ಶ್ರೀಧರ ಸ್ವಾಮಿಗಳು ತಾವು ಸ್ನಾನಕ್ಕಾಗಿ ಹೊರಟಾಗ ಭಕ್ತ ಮಹಾಬಲೇಶ್ವರನನ್ನು ಕರೀತಾರೆ. ಆಗ ಭಕ್ತ ಮಹಾಬಲೇಶ್ವರನು ಶ್ರೀ ಶ್ರೀಧರ ಸ್ವಾಮಿಗಳ ಶ್ರೀ ಪಾದಗಳಿಗೆ ನಮಸ್ಕರಿಸ್ತಾ ನಮಸ್ತೆ ಶ್ರೀಧರ ಸ್ವಾಮಿನ್ ನಮಸ್ತೆ ರಾಘವ ಪ್ರಿಯ ನಮಸ್ತೆ ಜಿತಸಮೋಹ ದೇಹಿಮೇ ತವ ರಕ್ಷಣಂ ಹೇಳಿ ಸ್ತುತಿ ಮಾಡ್ತಾರೆ. ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ತಮ್ಮ ಏನೋ ರಹಸ್ಯವಾದ ಸಂಗತಿಯನ್ನು ನಿನ್ನಲ್ಲಿ ಹೇಳಬೇಕೋಳಿ ನಾನು ಸಂಕಲ್ಪ ಮಾಡಿದ್ದೇನೆ. ನಾನು ಹೇಳುವಾಗ ಬೇರೆ ಯಾರೂ ಅದನ್ನು ಕೇಳುವ ಹಾಗೆ ಇರಬಾರದು. ಒಮ್ಮೆ ಬೇರೆಯವರ ಕಿವಿಗೆ ಬಿದ್ದರೆ ನಾನು ಯೋಜಿಸಿದ ಸಂಕಲ್ಪಿಸಿದ ಧರ್ಮದ ಕಾರ್ಯಕ್ಕೆ ವಿಘ್ನ ಉಂಟಾಗ್ತದೆ. ಆದ್ದರಿಂದ ನನ್ನ ಈ ಸ್ನಾನದ ಗ್ರಹದ ಸುತ್ತಲೂ ಯಾರಾದರೂ ಇದ್ದರೆ ಅವರನ್ನು ಬೇಗನೆ ದೂರ ಕಳಿಸಿಬಿಡು ಒಳ್ಳೆ ಹೇಳ್ತಾರೆ. ಭಕ್ತ ಮಹಾಬಲೇಶ್ವರನು ಸುತ್ತಲೂ ನೋಡ್ತಾನೆ, ಯಾರೂ ಕಾಣಿಸ್ಲಿಲ್ಲ. ಸ್ವಾಮಿ ಯಾರೂ ಇಲ್ಲಿಲ್ಲ ಅಳ್ಳಿ ಹೇಳ್ತಾನೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ತಮ್ಮ ಇಂದು ರಾತ್ರಿ ನಿನ್ನ ಮನೆಗೆ ನಾನು ಬರ್ತೇನೆ. ದೇವತೆಗಳ ಸಹಾಯದಿಂದಲೇ ಶ್ರೀ ಪಾದುಕೆಗೆ ದಿವ್ಯ ಮಂದಿರ ಆಗುವ ಹಾಗೆ ನಾನು ಮಾಡ್ತೇನೆ. ಆದರೆ ಈ ವಿಚಾರವನ್ನು ಯಾರಿಗೂ ತಿಳಿಸಬೇಡ. ನಿನ್ನ ಮನೆಯ ಮುಂಬಾಗಿಲನ್ನು ಅರ್ಧ ಮಾತ್ರ ತೆರೆದಿಟ್ಕೊಂಡಿರು, ಚಿಕ್ಕ ದೀಪ ಮಾತ್ರ ಇರಲಿ ಮನೆಯಲ್ಲಿ ಹೇಳಿ ಅಪ್ಪಣೆ ಮಾಡಿದರಂತೆ. ಅಷ್ಟರಲ್ಲಿ ಏನಾಯಿತು ಅಂದರೆ ಶ್ರೀ ಶ್ರೀಧರ ಸ್ವಾಮಿಗಳ ಸ್ನಾನದ ಮನೆಯ ಹಿಂಭಾಗದಲ್ಲಿ ಶಿರಸಿಯ ಸಮೀಪದ ಶಿಂಗನಹಳ್ಳಿ ಎಂಬ ಊರಿನ ವಿಶ್ವೇಶ್ವರ ಎಂಬ ವೃದ್ಧನು ಅಲ್ಲಿಯೇ ಅಡಗಿ ಕುಳಿತುಕೊಂಡು ಶ್ರೀ ಶ್ರೀಧರ ಸ್ವಾಮಿಗಳ ಮಾತನ್ನೆಲ್ಲ ಕೇಳಿಸ್ಕೊಂಡು ಬಿಡ್ತಾನೆ. ಅವನು ಭಕ್ತ ಮಹಾಬಲೇಶ್ವರನಲ್ಲಿ ತನಗೆಲ್ಲ ವಿಷಯ ಗೊತ್ತಾಯಿತು, ಎಲ್ಲವನ್ನೂ ನಾನು ಕೇಳಿಸ್ಕೊಂಡೆ. ಇಂದು ನಿಮ್ಮ ಮನೆಗೆ ರಾತ್ರಿ ಶ್ರೀ ಶ್ರೀಧರ ಸ್ವಾಮಿಗಳು ಬರ್ತಾರಂತೆ. ಶ್ರೀ ಪಾದುಕೆಗೆ ಮಂದಿರವನ್ನು ದೇವತೆಗಳ ಸಹಾಯದಿಂದಲೇ ನಿರ್ಮಿಸ್ತಾರಂತೆ. ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಹೇಳ್ತಾನೆ. ಅದನ್ನು ಎಲ್ಲ ಕಡೆಗೂ ಅವನು ಪ್ರಚಾರ ಮಾಡಿಬಿಡ್ತಾನೆ. ಎಷ್ಟೋ ಜನರು
ಇವನೊಬ್ಬ ಮಾನಸಿಕ ರೋಗಿ ಹೇಳಿ ಅವನ ಮಾತಿನ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ಆದರೆ ಏನಾಯಿತು, ಪಂಡಿತನಾದ ಒಬ್ಬ ಬ್ರಾಹ್ಮಣನ ಹತ್ತಿರ ಹೋಗಿ ಇದನ್ನು ಹೇಳ್ತಾನೆ. ಆ ಪಂಡಿತನಿಗೆ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳಲ್ಲಿ ಬಹಳ ಶ್ರದ್ಧೆ ಇತ್ತು. ಅದನ್ನು ತಿಳ್ಕೊಂಡಿದ್ದಂಥ ವಿಶ್ವೇಶ್ವರನೆಂಬ ವೃದ್ಧ ಆ ಪಂಡಿತನ ಹತ್ತಿರ, ಪಂಡಿತರೇ, ಮುಂದೆ ಶಿಗೇಳಿಯ ಶ್ರೀ ಶಿವಾನಂದ ಮಠ ನಡೀಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಶಿರಸಿಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಆಶ್ರಮವನ್ನು ಮಾಡ್ತಾರಂತೆ ಹೇಳಿ ಆ ಪಂಡಿತನ ಬುದ್ಧಿಯನ್ನೆಲ್ಲ ಕೆಡಿಸಿಬಿಡ್ತಾನೆ. ಆ ಪಂಡಿತನು ಗಂಭೀರವಾಗಿಯೇ ತಲೆ ಕೆಡಿಸ್ಕೊಂಡು ಬಿಡ್ತಾನೆ. ಅವನ ಸ್ಥಿತಿ ಅಂದರೆ ಸೂರ್ಯೋದಯವನ್ನು ಕಂಡು ಗೂಬೆ ಹೇಗೆ ಸಂತಾಪ ಪಡ್ತದೆಯೋ ಹಾಗಾಗ್ಬಿಡುತ್ತದೆ. ಶ್ರೀ ಶಿವಾನಂದರ ಒಂದು ಮಠವನ್ನು ಬಿಟ್ಟು ಮತ್ತೆಲ್ಲಿಯೂ ಯಾವ ಭಾಗದಲ್ಲಿಯೂ ಮಠ, ಆಶ್ರಮ, ದೇವಾಲಯಗಳು ಆಗಬಾರದು ಹೇಳುವ ಬುದ್ಧಿಯನ್ನು ಆ ಪಂಡಿತನು ಹೊಂದಿದ್ದ. ಶಿರಸಿಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಆಶ್ರಮವನ್ನು ಸ್ಥಾಪಿಸ್ತಾರೆ ಹೇಳುವ ಸುದ್ದಿ ಕೇಳಿ ಆ ಪಂಡಿತನು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಾಬಲನ ಮನೆಗೆ ಬರುವುದನ್ನೇ ಕಾಯ್ತಾ ಅಲ್ಲಿಯೇ ಮುಂದಿರುವ ಒಂದು ಮನೆಯಲ್ಲಿ ಕುಳಿತುಕೊಂಡು ಬಿಡ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳು ತಾವು ತಿಳಿಸಿದ ಹಾಗೆ ತಮ್ಮ ಜೊತೆಗೆ ವಾಹನ ಚಾಲಕನೊಬ್ಬನನ್ನು ಮಾತ್ರ ಕರೆದುಕೊಂಡು ಮಧ್ಯರಾತ್ರಿಯ ವೇಳೆಗೆ ಭಕ್ತ ಮಾಮಲೇಶ್ವರನ ಮನೆಗೆ ಆಗಮಿಸ್ತಾರೆ. ಆಗ ಭಕ್ತ ಮಾಮಲೇಶ್ವರನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸ್ವಾಗತ ಮಾಡಿ ಪಾದಕ್ಷಾಲನ ಮಾಡಬೇಕು ಹೋದರೆ ಶ್ರೀ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ತಮ್ಮ, ನನ್ನ ಮನೆಗೆ ನಾನು ಬರ್ತಾ ಇರುವಾಗ ಸ್ವಾಗತಿಸಲಿಕ್ಕೆ ನೀನು ಯಾರೋ ಹೇಳಿ ಹೇಳ್ತಾರಂತೆ. ಅಷ್ಟು ಪ್ರೀತಿಯಾಗಿತ್ತು ಭಕ್ತ ಮಾಮಲೇಶ್ವರ ಅಂದರೆ ಶ್ರೀ ಶ್ರೀಧರರಿಗೆ. ಭಕ್ತನ ಮನೆಯೊಳಗೆ ಬಂದುಬಿಡ್ತಾರೆ. ತಾವು ಹಿಂದೆ ಭಕ್ತ ಮಾಮಲೇಶ್ವರನಿಗೆ ಅನುಗ್ರಹಿಸಿರುವ ಪಾದುಕೆಗಳನ್ನು ಇಟ್ಟಿರುವ ಸ್ಥಳಕ್ಕೆ ಹೋಗ್ತಾರೆ. ತಾವೇ ಸ್ವತಃ ಒಂದು ಆಸನವನ್ನು ಹಾಕಿ ಕುಳಿತುಕೊಳ್ತಾರೆ. ಧ್ಯಾನಾವಸ್ಥಿತರಾಗ್ತಾರೆ. ಅಂತರ್ಮುಖಿಗಳಾಗಿ ಕುಳಿತಂಥ ಆನಂದ ಸಾಂದ್ರಡಾದ ಶ್ರೀ ಶ್ರೀಧರ ಸ್ವಾಮಿಗಳು ಎಲ್ಲ ದೇವತಾ ಶಕ್ತಿಯನ್ನು ಆಹ್ವಾನಿಸಲಿಕ್ಕಾಗಿ ತೀರ್ಥ ಬಿಡ್ತಾ ಇರುವಾಗ ಪಂಡಿತನಾದ ಆ ಬ್ರಾಹ್ಮಣನು ಭಕ್ತ ಮಾಮಲೇಶ್ವರನ ಮನೆಯೊಳಗೆ ಬಂದೇ ಬಿಡ್ತಾನೆ. ಒಳಗೆ ಬಂದವನೇ ಆ ಪಂಡಿತನು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕುರಿತು, ತಾವು ಶ್ರೀ ಶಿವಾನಂದರ ಕೋಪಕ್ಕೆ ಗುರಿಯಾಗ್ತೀರಿ. ತಾವು ಸಿಕ್ಕ ಕಡೆಗಳಲ್ಲಿ ಆಶ್ರಮವನ್ನು ಸ್ಥಾಪಿಸಿ ಶಿವಾನಂದರಿಗೆ ದ್ರೋಹ ಮಾಡಲಿಕ್ಕೆ ಹೊರಟಿದ್ದೀರಿ. ಇಷ್ಟೇ ಹತ್ತಿರದಲ್ಲಿ ಶಿಗೇಳಿ ಮಠ ಇದೆ. ಹೀಗಿರುವಾಗ ಶಿರಸಿಯಲ್ಲಿ ಆಶ್ರಮ ಮಾಡೋದು ನಿಮ್ಮ ಧರ್ಮ ಅಲ್ಲ. ಇದರಿಂದ ಶ್ರೀ ಶಿವಾನಂದರ ಕೋಪಕ್ಕೆ ಗುರಿಯಾಗ್ತೀರಿ. ನೀವು ಶ್ರೀ ಶಿವಾನಂದರ ಶಿಷ್ಯರೂ ಹೇಳಿ ಇಳಿಸ್ಕೊಳ್ಳಿಕ್ಕೆ ಯೋಗ್ಯರಲ್ಲ ಅನ್ನಿಸ್ತಿದೆ ಹೇಳಿ ತನ್ನ ಮನಸ್ಸಿಗೆ ಏನು ಬಂತೋ ಅದನ್ನೆಲ್ಲ ಮಾತನಾಡ್ಬಿಡ್ತಾನೆ. ಆದರೆ ಶ್ರೀ ಶ್ರೀಧರ ಸ್ವಾಮಿಗಳು ಶಾಂತರಾಗಿ ಹೇಳ್ತಾರೆ, ತಮ್ಮ, ಯಾಕಿಷ್ಟೊಂದು ಕೋಪ ನಿನಗೆ? ಸದ್ಯವೇ ನಾನು ಮಠಕ್ಕೆ ಹೋಗಿ ಅಲ್ಲಿ ಏನು ಕೊರತೆಯಾಗದ ಹಾಗೆ ಮಾಡಿ ಬಂದಿದ್ದೇನಲ್ವೇ? ಮಗು, ಕೇವಲ ನನಗೆ ಒಂದು ಮಠ ಅಲ್ಲ, ವಿಶ್ವವೇ ನನ್ನ ಕುಟುಂಬ. ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳಿಗೆ ನಾನು ಯಾರು ಹೇಳಿ ಗೊತ್ತಿದೆ. ಈ ಕಡೆಗಿನ ಜನರೆಲ್ಲರ ಉದ್ಧಾರ ಆಗಬೇಕು ಹೇಳಿ ಭಕ್ತ ಮಾಮಲೇಶ್ವರನಿಗೆ ನಾನು ಶ್ರೀ ದತ್ತನ ಅಪಣೆಯಂತೆ ಪಾದುಕೆಗಳನ್ನು ಕೊಟ್ಟಿದ್ದೆ. ಇಲ್ಲಿ ಆಶ್ರಮ ನಿರ್ಮಿಸುವ ವಿಚಾರದಲ್ಲಿಯೂ ಶ್ರೀ ಶಿವಾನಂದರ ಇಚ್ಛೆ ಇದೆ. ನೀನು ಶ್ರೀ ಶಿವಾನಂದರ ಭಕ್ತನಾಗಿರ್ಬೋದು, ಆದರೆ ನನಗೆ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳ ಮೇಲೆ ನಿನಗಿಂತ ಹೆಚ್ಚಿನ ಪ್ರೀತಿ, ಅಭಿಮಾನ, ಭಕ್ತಿ ಇದೆ. ಲೋಕೋದ್ಧಾರವೇ ನನಗೆ ಮುಖ್ಯ. ನನ್ನ ಉದ್ದೇಶವೇ ಇದು. ಯತಿಗಳ ಸತ್ಯ ಸಂಕಲ್ಪ ಎಂದಿಗೂ ಸುಳ್ಳಾಗಲಿಕ್ಕಿಲ್ಲ. ನೀನು ಹಠ ಹಿಡಿದು ಈಗ ನಿಲ್ಲಿಸಿದರೂ ಇಂದಲ್ಲ ಮುಂದಾದರೂ ಒಂದಿನ ಶ್ರೀ ಪಾದುಕೆಗಳಿಗೆ ಭವ್ಯ ಮಂದಿರ ನಿರ್ಮಾಣವಾಗಿಯೇ ಆಗ್ತದೆ. ಈ ದತ್ತನ ಸಂಕಲ್ಪ ಏನಿದೆಯೋ ಅದು ಆಗಲೇಬೇಕಲ್ವೇ? ಮಗು, ಯಾಕೆ ನೀನು ಕೋಪ ಮಾಡ್ತಿ? ಎಲ್ಲ ಕಡೆಗಳಲ್ಲಿಯೂ ಭಗವಂತನ ಉಪಾಸನೆ ನಡಿಬೇಕಲ್ವೇ? ಎಲ್ಲರ ಉದ್ಧಾರ ಆಗಬೇಕು. ಸಂಕುಚಿತ ಭಾವನೆ, ಬುದ್ಧಿ, ಮತ್ಸರ, ಅಸೂಯೆಗಳನ್ನು ಗುರುಭಕ್ತರು ಎಂದಿಗೂ ಇಟ್ಕೊಳ್ಬಾರ್ದು ಹೇಳಿ ಶಾಂತವಾಗಿ ಮೃದು ಮಾತುಗಳಿಂದ ಅವನಿಗೆ ತಿಳಿಸಿ ಹೇಳ್ತಾರೆ. ಆದರೂ ಅವನು ಯಾವುದನ್ನು ಗಮನಿಸದೆ ಅತೀ ಕೋಪದಿಂದ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಏಕವಚನದಿಂದ ಹೀನಾಯವಾದ ಶಬ್ದಗಳಿಂದ ನಿಂದಿಸ್ತಾನೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ತಮ್ಮ, ನೀನು ಎಷ್ಟೇ ನನ್ನನ್ನು ನಿಂದಿಸಿ ಬೈದರೂ ಕೂಡ ನಾನು ಸಿಟ್ಟು ಮಾಡೋದಿಲ್ಲ. ಆದರೆ ನನ್ನ ಜೊತೆಗೆ ಇರುವ ಗಣಗಳು ಕೋಪಗೊಂಡ್ರೆ ನಿನ್ನ ಬದುಕಿಗೆ ಅನರ್ಥವಾಗಿಬಿಡುತ್ತದೆ. ಮಗು, ನಿನ್ನ ವಂಶಜರನ್ನೆಲ್ಲ ಕಷ್ಟದಲ್ಲಿ ಕೆಡಗುವಂಥ ಕೆಲಸವನ್ನು ನೀನು ಮಾಡ್ತಾ ಇದ್ದಿ, ಹಾಗೆ ಮಾಡಬೇಡ ಹೇಳಿ ಮೃದು ಮಾತಿನಿಂದ ಬುದ್ಧಿ ಹೇಳ್ತಾರೆ. ಅವನಿಗೆ ಆ ಕೋಪದ ವೇಳೆಯಲ್ಲಿ ಅದ್ಯಾವುದೂ ತಿಳಿಲಿಲ್ಲ. ಕರಡಿ ಕೂಗುವಾಗ ರಣಭೇರಿಯ ನಾದವನ್ನು ಗಮನಿಸುವುದಿಲ್ಲಂತೆ. ಹಾಗೆ ಉಪದೇಶೋ ಹಿ ಮೂರ್ಖಾಣಾಂ ಪ್ರಕೋಪಾಯನ ಶಾಂತಯೇ ಹೇಳುವ ಹಾಗೆ ಶ್ರೀ ಶ್ರೀಧರ ಸ್ವಾಮಿಗಳು ಇಷ್ಟು ಶಾಂತವಾಗಿ ತಿಳಿಸಿದರೂ ಆತನ ಕೋಪ ಇಳಿಲಿಲ್ಲ. ಅವನು ಹೇಳ್ತಾನೆ,
ನಿಮ್ಮಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದ್ದರೆ ನನ್ನನ್ನು ಈಗಲೇ ಸುಟ್ಟು ಭಸ್ಮ ಮಾಡಿ ಹೇಳಿ ಕೂಗ್ತಾನಂತೆ. ಆತನ ಕೂಗಾಟ ಕೇಳಿ ಹತ್ತಿರದಲ್ಲಿರುವ ಮನೆಯ ಜನರೆಲ್ಲ ಬಂದು ಸೇರಿಕೊಳ್ತಾರೆ. ಶ್ರೀಧರ ಸ್ವಾಮಿಗಳು ಭಕ್ತ ಮಾಮಲೇಶ್ವರನನ್ನು ಕರೆದು, ತಮ್ಮ ವೇಳೆ ಬಂದಾಗ ಶ್ರೀ ಪಾದುಕೆಗೆ ದೊಡ್ಡ ಆಶ್ರಮವೇ ಆಗ್ತದೆ, ನೀ ಚಿಂತೆ ಮಾಡಬೇಡ, ನಾನಿದ್ದೇನೆ. ನಾನು ಕೈಗೊಂಡಂಥ ಸಂಕಲ್ಪದ ಅಭಿಮಾನ ಶ್ರೀ ಸಮರ್ಥ ಸದ್ಗುರುಗಳಿಗೂ ಇದೆ. ಸ್ಥಾನತ್ಯಾಗೇನ ದುರ್ಜನ ಹೇಳ್ತಾರೆ. ದುಷ್ಟನಿರುವ ಜಾಗದಿಂದಲೇ ದೂರ ಹೋಗಬೇಕು ಹೇಳುವ ಮಾತಿನಂತೆ ಶ್ರೀಧರ ಸ್ವಾಮಿಗಳು ಆ ರಾತ್ರಿಯೇ ಅಲ್ಲಿಂದ ಹೊರಟು ಬಿಡ್ತಾರೆ. ವ್ರಥಾವೃಷ್ಟಿ ಸಮುದ್ರೇಶು, ಸಮುದ್ರದಲ್ಲಿ ಆಗುವ ಮಳೆ ವ್ಯರ್ಥವೆನಿಸುವ ಹಾಗೆ ಸುಮ್ಮನೆ ಅವನಿಗೆ ಬೋಧೆ ಮಾಡಿ ಪ್ರಯೋಜನ ಇಲ್ಲ ಹೇಳಿ ಶ್ರೀಧರ ಸ್ವಾಮಿಗಳು ಅಲ್ಲಿಂದ ಹೊರಟುಬಿಟ್ರು. ಅದಕ್ಕಾಗಿ ಹೇಳ್ತಾರೆ, ಗುರುವಿನ ಘನ ಮಹಿಮೆ ಗುರುಪುತ್ರರರಿವರು ನರಮನುಜರರಿವರೇನವ್ವ, ನರಮನುಜರರಿವರೇ ಕರುಣಿ ಗುರುವರನನ್ನು ಪರಿಪರಿ ನಿಂದಿಸುವರೆಲ್ಲ. ಶ್ರೀಧರರಂತ ಗುರುಸರಿ ಯಾರ್ಯಾರಿಲ್ಲ, ಗುರುಪಾದವೇ ಮುಜಗವೆಲ್ಲ. ಗುರುವಿನ ಘನ ಮಹಿಮೆ ಗುರುಪುತ್ರರರಿವರ ನರಮನುಜರರಿವರೇನವ್ವ, ನರಮನುಜರರಿವರೇನವ್ವ, ನರಮನುಜರರಿಯಾದೆ ಕರುಣಿ ಗುರುವರನನ್ನು ಪರಿಪರಿ ನಿಂದಿಸುವರಲ್ಲ, ಪರಿಪರಿ ನಿಂದಿಸುವರಲ್ಲ. ಶ್ರೀಧರರಂತ ಗುರು ಸರಿ ಯಾರ್ಯಾರಿಲ್ಲ, ಗುರು ಪಾದವೇ ಜಗವಿಲ್ಲ. ಶ್ರೀ ಸದ್ಗುರುವಿನ ಮಹಿಮೆಯನ್ನು ಏಕನಿಷ್ಠರಾದ ಗುರುಭಕ್ತರು ಮಾತ್ರ ತಿಳಿಲಿಕ್ಕೆ ಸಾಧ್ಯ. ವೇದಾಂತಗಳನ್ನು ಓದಿಂಥ ಮಹಾ ಪಂಡಿತರೂ ಕೂಡ ಭಕ್ತಿಯನ್ನು ಆಶ್ರಯಿಸದೇ ಇರುವ ಕಾರಣದಿಂದ ಗುರುಮಹಿಮೆಯನ್ನು ತಿಳಿದೇ ಮೋಸ ಹೋಗ್ತಾರೆ. ಕರುಣಾಮೂರ್ತಿಗಳಾದಂಥ ಶ್ರೀಧರ ಸ್ವಾಮಿಗಳು ಕೋಪ ಮಾಡದಿದ್ದರೂ ಕೂಡ ಶ್ರೀಧರ ಸ್ವಾಮಿಗಳಿಗೆ ಕೊಟ್ಟ ದುರುತ್ತರ ಅಲ್ಲದೆ ನಿಂದೆಯ ಪರಿಣಾಮದಿಂದಾಗಿ ಪಂಡಿತನಾದ ಆ ವಿಪ್ರನಿಗೆ ಕೆಲವೇ ದಿನಗಳಲ್ಲಿ ದೇಹಾರೋಗ್ಯ ಕೆಟ್ಟು ದೇಹದ ಸ್ವಾಧೀನ ತಪ್ಪೋಯಿತು. ಪರಾಧೀನತೆಯ ಸ್ಥಿತಿ ಅವನಿಗೆ ಬಂತು. ಯಾರೂ ಕೇಳುವವರಿಲ್ಲ, ನಿರ್ಗತಿಕನಾಗಿಬಿಡ್ತಾನೆ, ಬುದ್ಧಿಶಕ್ತಿಯೂ ಕಳೆದೋಗ್ಬಿಡುತ್ತದೆ. ದುರ್ಜನಸ್ಯ ಕುತಕ್ಷಮ, ದುರ್ಜನನಿಗೆ ಎಲ್ಲಿಯ ಕ್ಷಮೆ? ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ. ದುರ್ಜನನಲ್ಲಿರುವ ವಿದ್ಯೆ ವಿವಾದಕ್ಕೂ ಅವನಲ್ಲಿರುವ ಧನ ಅಹಂಕಾರಕ್ಕೂ ಶಕ್ತಿ ಇತರನ ಹಿಂಸೆಗೂ ಸೀಮಿತವಾಗಿಬಿಡುತ್ತದೆ. ಹಾಗೇ ಆಯಿತು ಅವನ ಕತೆ. ಆ ಓದುಬಲ್ಲ ಬ್ರಾಹ್ಮಣನ ಕಥೆ ಅಂದರೆ ಅದು ಅತ್ಯಂತ ದಾರುಣವಾಗಿಬಿಡುತ್ತೆ. ಸರ್ಪ ಕ್ರೂರ ಖಲಃ ಕ್ರೂರ ಸರ್ಪಾತ್ ಕ್ರೂರತರಃ ಖಲಃ. ಮಂತ್ರ ಔಷಧಿಗಳಿಂದಾದರೂ ಸರ್ಪವನ್ನು ದಾರಿಗೆ ತರಬಹುದಂತೆ, ಆದರೆ ದುಷ್ಟನನ್ನು ಯಾವುದರಿಂದಲೂ ದಾರಿಗೆ ತರಲಿಕ್ಕಾಗೋದಿಲ್ಲ, ನಿವಾರಿಸಲಿಕ್ಕಾಗೋದಿಲ್ಲ. ಶ್ರೀಧರ ಸ್ವಾಮಿಗಳು ಕೋಪವನ್ನು ತಾಳದಿದ್ದರೂ ಕೂಡ ಅವರ ತಪಸ್ಸಾಮರ್ಥ್ಯಕ್ಕೆ ಅವರ ಗಣಗಳು ಅವರ ಜೊತೆಗೆ ನೆಲೆಸಿರುತ್ತವೆ. ಶ್ರೇಷ್ಠ ಅಧಿಕಾರಿಯ ಜೊತೆಗೆ ರಕ್ಷಣಾ ಪಡೆಯ ಅಧಿಕಾರಿಗಳು ಅವನ ಅಭಿಮಾನಿಗಳಾಗಿ ಸುತ್ತುವರಿದ ಹಾಗೆ ತಪಸ್ವಿಗಳು ಜ್ಞಾನನಿಷ್ಠರೂ ಆದ ಯತಿಗಳ ಜೊತೆಗೆ ಅವರ ಅಭಿಮಾನವುಳ್ಳ ಗಣಗಳು ಯಾವಾಗಲೂ ನೆಲೆಸಿರ್ತಾವಂತೆ. ಮುಂದೆ ಶ್ರೀಧರ ಸ್ವಾಮಿಗಳು ಕರ್ನಾಟಕದಿಂದ ಸಜ್ಜನಗಡಕ್ಕೆ ಹೊರಡು